ಬೆಳಗಾವಿಯಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ. ಹೌದು, ಏನು ಇತ್ತೀಚೆಗೆ ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮರಾಠಿಯಲ್ಲಿ ಮಾತನಾಡಿಲ್ಲ ಎಂಬ ಕಾರಣಕ್ಕೆ ಅನಾಮಶವಾಗಿ ಹಲ್ಲೆ ಮಾಡಲಾಗಿತ್ತು. ಹಲ್ಲೆಯಿಂದ ಕನ್ನಡಿಗರನ್ನು ಕೆರಳಿಸಿದೆ. ರಾಜ್ಯದ ರಾಜಕೀಯ ಪಕ್ಷಗಳು, ವಿವಿಧ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಶಾಂತಿಯುತವಾಗಿ ಮರಾಠಿಗರ ಕಣ್ತೆರೆಸುವ ಕೆಲಸ ಮಾಡುತ್ತಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಜಿಲ್ಲಾಧಿಕಾರಿಗಳ ಕಚೇರಿ ಸಮೀಪ ದಾಬಾಸ್ಪೇಟೆ ಹೊಸೂರು ರಸ್ತೆಯಲ್ಲಿಂದು ಮಹಾರಾಷ್ಟ್ರ ರಿಜಿಸ್ಟರ್ ಆಗಿರುವ ವೆಹಿಕಲ್ಗಳನ್ನು ತಡೆದು ಡ್ರೈವರ್ಗಳಿಗೆ ಹಿಂದಿ ಭಾಷೆಯಲ್ಲಿ ಮಾತನಾಡಿಸಿ ಕನ್ನಡದ ಬಾವುಟ ಶಾಲು ಹಾಕಿ ಸಿಹಿ ತಿನ್ನಿಸಿ ಹೂ ನೀಡುವ ಮೂಲಕ ಮರಾಠಿ ಪುಂಡರಿಗೆ ನಾವೆಲ್ಲ ಒಂದೇ, ಭಾಷೆ ಮುಖ್ಯವಲ್ಲ ಎಂಬ ಸಂದೇಶ ಸಾರಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ಎಂಜೆ ಶ್ರೀನಿವಾಸ್, ಹರ್ಷಿತ್ ಗೌಡ ಮುಂತಾದವರು ಇದ್ದರು. ವರದಿ ಯಲಿಯೂರು ರಾಧಾಕೃಷ್ಣ, NKS TV4, ದೇವನಹಳ್ಳಿ. ಪುಂಡರು, ಶಿವಸೇನೆಯ ಷಂಡರು ಕನ್ನಡದ ವಾಹನಗಳ ಮೇಲೆ ಹಲ್ಲೆ ಮಾಡೋದು, ಕನ್ನಡದ ವಾಹನಗಳ ಮೇಲೆ ಮರಾಠಿಯನ್ನು ಬರೆಯೋದು ಅದೇ ದೊಡ್ಡ ಪೌರುಷ ಪರಾಕ್ರಮ ಅನ್ಕೊಂಡವ್ರೆ. ಅದು ಪೌರುಷನೂ ಅಲ್ಲ, ಪರಾಕ್ರಮನೂ ಅಲ್ಲ. ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವೆಲ್ಲ ಒಂದೇ, ನಾವೆಲ್ಲ ಅಣ್ಣ ತಮ್ಮದಿರು. ವಿರೋಧ ಇರುವಂಥದ್ದು ಕನ್ನಡ ವಿರೋಧಿಗಳ ಮೇಲೆ, MESನ ಪುಂಡರ ಮೇಲೆ, ಮರಾಠಿಗರ ಮೇಲೆ, ಮರಾಠಿ ಪುಂಡರ ಮೇಲೆ ನಮಗೆ ವಿರೋಧ ಇದೆ. ಹಾಗಂತ ಸಾಮಾನ್ಯ ಜನಗಳಿಗೆ, ಅಮಾಯಕರಿಗೆ, ಇಲ್ಲಿ ಹೊಟ್ಟೆಪಾಡಿಗೆ ಬಂದಿರೋಂಥವ್ರನ್ನ, ಪ್ರವಾಸಕ್ಕೆ ಬಂದಿರ್ತಾರೆ, ಕುಟುಂಬ ಸಮೇತ ಬಂದಿರ್ತಾರೆ, ಅವ್ರ ಮೇಲೆ ನಾವು ದೌರ್ಜನ್ಯ ಮಾಡೋವಂಥದ್ದು, ಬಸ್ಗಳ ಮೇಲೆ ಮರಾಠಿನ ಬರೆದು ಪೌರುಷ ತೋರಿಸೋಂಥದ್ದಲ್ಲ. ನಾವು ಇವತ್ತು ಇಲ್ಲಿ ಮರಾಠಿಗರು ಪಕ್ಕ ಸಿಕ್ಕಿದ್ರು ಕೂಡ ನಾವು ಅವರಿಗೆ ಪ್ರೀತಿಯಿಂದ ಸಿಹಿ ಕೊಟ್ಟಿದ್ದೀವಿ, ಹೂ ಕೊಟ್ಟಿದ್ದೀವಿ, ಬಣ್ಣದ ಶಾಲನ ಹಾಕ್ಸಿದ್ದೀವಿ. ಬಲವಂತವಾಗಿ ಇವಾಗ ಜೈ ಕರ್ನಾಟಕ ಅನ್ಸಲ್ಲ ನಾವು, ನಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಅವ್ರ ಹೃದಯದಲ್ಲಿ ಅವ್ರ ಪ್ರೀತಿ ಬಂದರೆ ಅವ್ರಿಗೆ ಬರಲಿ, ಅದವರ್ತು ಬಂದಂಥವ್ರನ್ನ ಕ್ಷೇಮ ಕಳಿಸ್ತಾ ಇದ್ದೀವಿ. ಅಯೋಗ್ಯರ ಬದುಕೋದು ಹಿಂಗೆ ಕಲ್ತ್ಕೊಳ್ರಿ. ಯಾರೋ ಸಿಕ್ಬಿಟ್ರು ಅಂತ ಅಮರ ಕೂತ ಅಮರ ಗಲ್ಲಿ ಮೇ ಶೇರ್ ಅಂತ ಹೇಳಿ ಬಂದಂಥ ಯಾರೋ ಅಮಾಯಕರು ಹೊಡೆಯೋದಲ್ಲ. ಬಂದಂಥ ಪ್ರೀತಿಯಿಂದ ಕಳಿಸ್ಕೊಡ್ರಿ. ತಾಕತ್ತಿದ್ರೆ ಒಂದು ಅಖಾಡ ಸಿದ್ಧ ಮಾಡ್ರಿ, ಸಮಯ ನಿಗದಿ ಮಾಡ್ರಿ. ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲಿಗೆ ಬರ್ತದೆ, ನಿಮ್ಗೆ ಉತ್ತರ ಕೊಡುತ್ತೆ. ಸರಿ, ನಿಮ್ಮ ಹೆಸರು? आपका नाम? ನನ್ನ ಹೆಸರು ರಾಜಘಟ್ಟ ರವಿ, ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. कुछ नहीं हो, कोई से क्या होता सर, कुछ कोई जो रहता है उसका प्रॉफिट आता है, क्या कुछ भी नहीं कम। देखिए ऐसा मराठी हिंदी, अच्छा हिंदी बात करते हैं ना हम, कन्नड़ के लोग इधर कर्नाटक वाले। अभी आप महाराष्ट्र से होने वाले हैं, किधर वाले हैं? महाराष्ट्र पुणे, आप पुणे वाले हैं, हम बेंगलुरु रूरल डिस्ट्रिक्ट वाले। अभी उधर महाराष्ट्र में हम लोग को क्या किया, बस के कंडक्टर को पूछा वो लोग, क्या तुझको मराठी आता क्या? वो कंडक्टर बोला नहीं आता, इसलिए उसको मार दिया। मराठी क्यों नहीं सीखा करके बोल के मार दिया। वो बस कंडक्टर कर्नाटक वाला था, उसको मार दिया। ऐसा लफड़ा चल रहा है। हम लोग इसलिए क्या कर रहे हैं, जो भी महाराष्ट्र से जो भी ड्राइवर आते हैं, जो भी गाड़ी लेके आते हैं, कमाने के लिए आते हैं, उनके लिए हम क्या करते हैं, खुशी से गाड़ी खड़ाते हैं, तो उनको फूल देते हैं। फूल दे के कन्नड़ का एक साल डाल के सम्मान करते हैं, सम्मान करते हैं। आपको तकलीफ नहीं देंगे हम लोग, आपको मारेंगे नहीं, आपको तकलीफ नहीं देंगे। मिठाई देते हैं खाने के लिए। देखिए हम कन्नड़ा वाले, खाइए आप, खाइए, हम कन्नड़ा वाले मिठाई खिलाएंगे, फूल देंगे, शाल डालेंगे। हम इतना आपके लिए इज्जत करते हैं महाराष्ट्र के लोगों को। लेकिन आपके लोगों हमारे ऊपर ज़बरदस्ती करते हैं, गुंडागिरी करते हैं। इसलिए हम आपको फूल दे रहे हैं, आप फूल लीजिए और शाल लीजिए और मिठाई खाइए और आराम से आपका दौड़ जाएंगे। कन्नड़